ಪತ್ನಿಯಿಂದ ಹಿಂಸೆಗೆ ಒಳಗಾಗಿ, ಪತ್ನಿ ಕೊಡ್ತಕ್ಕಂಥ ಕಿರುಕುಳಕ್ಕೆ ಒಳಗಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ದುರಂತ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದರ ಬಗ್ಗೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆ ವಿಚಾರ ವಿದೇಶದಲ್ಲಿಯೂ ಸಹ ಸದ್ದು ಮಾಡಿತು. ಜನಗಳಿಗೆ ಇದರಿಂದ ಬಹಳ ನೋವು ಮತ್ತು ಬೇಸರ ಆಯಿತು. ಎಲ್ಲರಿಗೂ ಬೇಸರ ಆಗಿದೆ, ಎಲ್ಲರಿಗೂ ನೋವಾಗಿದೆ. ಅಷ್ಟೊಂದು ವಿದ್ಯಾವಂತರಾದಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕೇವಲ ಪತ್ನಿಯ ಕಿರುಕುಳದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂದಾಗ ಸಮಾಜ ಇವತ್ತು ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ದೇಶದಾದ್ಯಂತ ಅದರ ಬಗ್ಗೆ ಹೋರಾಟ ಮಾಡಿದರು, ಬೀದಿಗಿಳಿದರು, ಜನ ಚಳವಳಿಯನ್ನು ಮಾಡಿದ್ರು, ಇಂತಹವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ. ಮತ್ತು ಇದೇ ರೀತಿಯಲ್ಲಿ ಇವತ್ತು ಅಸಂಖ್ಯಾತ ಪುರುಷರು ಸಮಸ್ಯೆಗಳನ್ನು, ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದಾರೆ. ಎಲ್ಲರೂ ಕೇಳುವಂಥ ಒಂದೇ ಪ್ರಶ್ನೆ, ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಕೌಟುಂಬಿಕ ಸಮಸ್ಯೆಯಿಂದ ಬೇಸತ್ತು, ಅದರಲ್ಲೂ ಪತ್ನಿಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಯಿಂದ ಘೋರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂದರೆ ಹಾಗಲೇ ಕಾನೂನಿನಲ್ಲಿ ಪುರುಷರಿಗೆ ಯಾವುದೇ ರಕ್ಷಣೆ ಇಲ್ಲವೇ? ಇದು ಕೇವಲ ಒಂದು ಪಕ್ಷವಾದಂಥ ಕಾನೂನೇ? ನಮ್ಮ ದೇಶದ ಕಾನೂನು ವ್ಯವಸ್ಥೆ ಸರಿ ಇಲ್ವೇ? ರಕ್ಷಣೆ ಇಲ್ಲವೇ ಪುರುಷರಿಗೆ? ಹಾಗಾದರೆ ಈ ಪ್ರಶ್ನೆಗಳು ಉದ್ಭವ ಆಯಿತು. ಮತ್ತು ಇವತ್ತು ಎಲ್ಲ ಕೇಳ್ತಾ ಇರುವಂತಹ ಪ್ರಶ್ನೆ ಅದೇ ಆಗಿದೆ. ನೋಡಿ, ನಮ್ಮ ದೇಶದ ಸಂವಿಧಾನದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಬಹಳ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಸಮಾನತೆ. ಆರ್ಟಿಕಲ್ 15, ಆರ್ಟಿಕಲ್ 15 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಜಾತಿ, ಧರ್ಮ, ವರ್ಣ, ಉದ್ಯೋಗ, ಹುಟ್ಟಿದ ಸ್ಥಳ ಹಾಗೂ ಲಿಂಗಭೇದವನ್ನು ಮಾಡಬಾರ್ದು ಯಾವುದೇ ಸಂದರ್ಭದಲ್ಲಿ ಅಂತ. ಅದೇ ಥರ ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಯಾವುದೇ ಭೇದ ಭಾವವನ್ನು ಈ ದೇಶದ ಪ್ರಜೆಗಳಲ್ಲಿ ತೋರಿಸೋ ಹಾಗಿಲ್ಲ, ಲಿಂಗಭೇದವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಅಂತಹ ಸಂದರ್ಭದಲ್ಲಿ ಏನು ಕಾನೂನು ಇವತ್ತಿದೆ ಅದು ಮಹಿಳೆಯರ ಪರವಾಗೇ ಇದೆಯಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.